ಮಳೆಗಾಲ ಬಂತು ಅಂದರೆ ಸಾಕು ಡೇರೆ ಗಿಡನ ಬೆಳೆಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಡೇರೆ ಗಿಡನ ಅಕ್ಕಿ ಚೀಲದಲ್ಲಿ ನಾವು ಯಾವ ರೀತಿ ನೆಟ್ಕೋಬಹುದು, ಅಕ್ಕಿ ಚೀಲನ ಯಾವ ರೀತಿ ರೆಡಿ ಮಾಡಿಕೊಂಡು ನೆಟ್ಕೊಂಡ್ರೆ 2-3 ವರ್ಷಗಳ ಕಾಲ ಅಕ್ಕಿ ಚೀಲನ ಯೂಸ್ ಮಾಡ್ಕೊಳ್ಬಹುದು ಈ ಡೇರೆ ಗಿಡನ ಬೆಳೆಸ್ಕೊಳ್ಳೋದಕ್ಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಡೇರೆ ಗಿಡಗಳಿಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಚಿಗುರಿರುವಂತಹ ಡೇರೆ ಗಡ್ಡೆಗಳನ್ನು ಯಾವ ರೀತಿ ನೆಟ್ಕೊಳ್ಬೇಕು ಮತ್ತು ಕಳೆದ ವರ್ಷ ಇರುವಂತಹ ಕವರ್ನ ನಾವು ಯಾವ ರೀತಿ ಮತ್ತೆ ಈ ವರ್ಷಕ್ಕೆ ರೆಡಿ ಮಾಡ್ಕೊಳ್ಬೇಕು, ಆ ಗಡ್ಡೆಗಳನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ನಾನು ತೋರಿಸ್ಕೊಡೋ ರೀತಿ ಡೇರೆ ಗಿಡನ ನೆಟ್ಕೊಂಡ್ರೆ ಡೇರೆ ಗಿಡಗಳಲ್ಲಾಗುವಂತಹ ಫಂಗಸ್ಗಳೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಅಂದರೆ ಎಲೆಗಳೆಲ್ಲ ಹಾಳಾಗುವಂಥದ್ದು, ಗಡ್ಡೆಗಳೆಲ್ಲ ಕೊಳೆಯುವಂಥದ್ದು, ಈ ಥರದ್ದೆಲ್ಲ ತುಂಬಾ ಕಡಿಮೆ ಆಗಿಬಿಡುತ್ತೆ. ಇಲ್ಲಾಂದರೆ ಡೇರೆ ಗಿಡಗಳು ಕೂಡ ಹಾಳಾಗಿಬಿಡುತ್ತೆ ಕೆಲವೊಮ್ಮೆ. ನೋಡಿ ಫ್ರೆಂಡ್ಸ್, ನಾನು ಕಳೆದ ವರ್ಷ ಕಟಿಂಗ್ಗಳನ್ನು ತಂದು ಈ ಚಿಕ್ಕ ಚಿಕ್ಕ ಕವರ್ಗಳಲ್ಲಿ ಹಾಕ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಮಳೆ ಆಗಿತ್ತು ಒಮ್ಮೆ, 20-25 ದಿವಸಗಳ ಮೊದಲು. ಆಗ ಆ ಮಳೆಯಲ್ಲಿ ಈ ಗಡ್ಡೆಗಳೆಲ್ಲ ಚಿಗುರಿ ಇಷ್ಟು ದೊಡ್ಡ ಆಗಿಬಿಟ್ಟಿದೆ. ಮಧ್ಯದಲ್ಲಿ ಒಂದು 20 ದಿವಸ ಯಾವುದೇ ರೀತಿ ಮಳೆ ಇರಲಿಲ್ಲ. ಅದಕ್ಕೆ ನಾನು ಕೆಲವಷ್ಟು ಗಿಡಗಳನ್ನು ರಿಪೋರ್ಟ್ ಮಾಡಿಕೊಂಡ್ರೂ ಕೂಡ ನಂತರ ರಿಪೋರ್ಟ್ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೆ. ಯಾಕಂತಂದರೆ ಮಳೆ ಇಲ್ಲ ಅಂತಂದರೆ ಡೇರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಗ್ರೋ ಆಗೋಲ್ಲ. ಹಾಗೆ ಡೈಲಿ ನೀರು ಹಾಕ್ತಾ ಇರಬೇಕಾಗತ್ತೆ. ರಿಪೋರ್ಟ್ ಮಾಡ್ಕೊಂಡ್ವಿ ಅಂತಂದರೆ ತುಂಬ ಡೆಲಿಕೇಟ್ ಇದು, ಗಿಡಗಳೆಲ್ಲ ಬಾಡೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಸತ್ತು ಹೋಗ್ಬಿಟ್ರೆ ಕಷ್ಟ ಅಂತ ನಾನು ರಿಪೋರ್ಟ್ ಮಾಡ್ಕೊಂಡಿರಲಿಲ್ಲ. ನೋಡಿ, ಕೆಲವೊಂದು ಗಿಡಗಳು ಈ ರೀತಿ ಬಾಗಿ ಮುರಿದು ಹೋಗಿದೆ ಕೂಡ, ಇವುಗಳನ್ನೆಲ್ಲ ರಿಪೋರ್ಟ್ ಮಾಡ್ಕೊಳ್ಬೇಕು. ಹಾಗೆ ಕೆಲವೊಂದು ಕವರ್ಗಳೆಲ್ಲ ಈ ರೀತಿ ಹಾಳಾಗಿಬಿಟ್ಟಿರುತ್ತೆ. ಇದು ಕೂಡ ಅಕ್ಕಿ ಚೀಲದಲ್ಲೇ ನಾನು ಬೆಳೆಸಿರುವಂತಹ ಗಿಡ. ಇದಕ್ಕೂ ಕೂಡ 2-3 ವರ್ಷ ಆಗಿದೆ ಈ ಕವರ್ನ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಈಗ ನಾನು ತೋರಿಸ್ಕೊಡೋ ರೀತಿಯಲ್ಲೇ ಈ ಕವರ್ನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಈ ಕವರ್ನಲ್ಲಿರುವಂತಹ ಈ ಡೇರೆ ಗಡ್ಡೆನ ಈ ರೀತಿಯಾಗಿ ನಿಧಾನಕ್ಕೆ ಬಿಡಿಸ್ಕೋಬೇಕು. ತುಂಬ ಹೆಳ್ಳುಗಳೇನು ಬಂದಿಲ್ಲ, ಇದಕ್ಕೆ ಒಂದು 4-5 ಹೆಳ್ಳು ಬಂದಿದೆ, ಚಿಕ್ಕ ಸಸಿಗಳು. 1-2 ಚಿಕ್ಕ ಸಸಿನ ಇದನ್ನು ಕಿತ್ಬಿಟ್ಟು ನಾನು ಬೇರೆ ಕವರ್ಗೆ ಮತ್ತೆ ಹಾಕ್ಕೋತೀನಿ. ಗಡ್ಡೆ ಕೆಲವೊಮ್ಮೆ ಕೊಳೆಯೋ ಚಾನ್ಸಸ್ ಇರೋದ್ರಿಂದ ಡೇರೆ ಗಿಡಗಳು ಕೂಡ, ಒಂದೇ ಗಿಡ ಇತ್ತು ಅಂತಂದರೆ ನಾವು ಬೇರೆ ಬೇರೆ ಗಿಡಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಅಕ್ಕಿ ಚೀಲನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. 25 kgಯಲ್ಲಿ ಬರುತ್ತಲ್ಲ ಅಕ್ಕಿ ಚೀಲಗಳು, ಅವುಗಳನ್ನು ಈ ರೀತಿ 2 ಫೋಲ್ಡಾಗಿ ಸಮಭಾಗವಾಗಿ ವಿಂಗಡಿಸ್ಕೋಬೇಕಾಗತ್ತೆ, ಮಡಿಸ್ಕೋಬೇಕಾಗತ್ತೆ. ಈ ರೀತಿ ಸಮಭಾಗವಾಗಿಯೇ ವಿಂಗಡಿಸ್ಕೋಬೇಕು. ಜಾಸ್ತಿ ಏನು ಒಂದು ಪಾರ್ಟ್ ದೊಡ್ಡ ಒಂದು ಪಾರ್ಟ್ ಚಿಕ್ಕದು ಅಂತ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನೋಡಿ, ಮಡಿಸ್ಕೊಂಡ ತಕ್ಷಣ ಈ ರೀತಿ 2 ಪದರಗಳು ಕೂಡ ಬೇರೆಯಾಗಿ ಬಂದುಬಿಡುತ್ತೆ. ಈ ರೀತಿ ಕೂಡ ಇಟ್ಕೋಬಹುದು. ಆದರೆ ಆ ಕಡೆ ಈ ಕಡೆ ಗಿಡನ ನಾವು ಎತ್ತಿ ಇಡಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ನೋಡಿ ಅದನ್ನು ಮತ್ತೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂಡ ಬರುತ್ತೆ ಕವರು. ಹೀಗೆ ಮಾಡ್ಕೊಂಡ್ರ ಮೇಲೆ ಕೂಡ ಒಳಗಡೆ ಇರೋವಂತಹ ಒಂದು ಓಪನ್ ಆಗಿರುವಂಥ ಪದರ ಇರುತ್ತಲ್ಲ, ಅದನ್ನು ತಗೊಂಡು ಸ್ವಲ್ಪ ಈ ರೀತಿ ಎಲ್ಲದನ್ನು ಸೇರಿಸ್ಬಿಟ್ಟು ಒಂದು ಬಳ್ಳಿಯಿಂದ ಬ್ಯಾಂಡ್ ಮಾಡಿಕೊಂಡ್ರೆ ಬೆಸ್ಟ್. ನೋಡಿ, ಈ ರೀತಿಯಾಗಿ ನಾನು ಬ್ಯಾಂಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದಕ್ಕೆ. ನೋಡಿ, ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡದಾಗಿ ಕೂಡ ಇರುತ್ತೆ. ಡೇರೆ ಗಿಡಕ್ಕೆ ಇಷ್ಟು ದೊಡ್ಡ ಕವರ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಡ್ರೈನೇಜ್ ಹೋಲ್ ಕೂಡ ಮಾಡೋದು ಬೇಕಾಗಲ್ಲ. ನೋಡಿ ಫ್ರೆಂಡ್ಸ್, ನಾನು ಪಾಟಿಂಗ್ ಮಿಕ್ಸ್ಗೆ ನೀರು ಜಾರೋ ಹೋಗೋವಂತಹ ಮಣ್ಣನ್ನು ತೊಗೊಂಡಿದ್ದೀನಿ. ಸುಡು ಮಣ್ಣು ಅಂತ ಇರುತ್ತಲ್ಲ, ಮಣ್ಣಿಗೆ ಸ್ವಲ್ಪ ಏನಾದರೂ ತರಕು ಕಟ್ಟಿಗೆ ಏನಾದರೂ ಹಾಕಿ ಸುಟ್ಬಿಟ್ಟು ಆ ರೀತಿ ಮಣ್ಣನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಡೇರೆ ಗಿಡಗಳಿಗೆ. ಇಲ್ಲಾಂದರೆ ಈ ರೀತಿ ನೀರು ಜಾರು ಹೋಗುವಂತಹ ಮಣ್ಣನ್ನು ಕೂಡ ತಗೋಬಹುದು. ಇಲ್ಲಾಂತಂದರೆ ರಾಡಿಯಾಗಿರುವಂತಹ ಮಣ್ಣು ಅಥವಾ ಅಂಟಾಗಿರುವಂತಹ ಮಣ್ಣನ್ನೆಲ್ಲ ತೊಗೊಂಡ್ಬಿಟ್ರೆ ಗಿಡಗಳೆಲ್ಲ ಚೆನ್ನಾಗಿ ಬರಲ್ಲ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ಬೂದಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಅಂದರೆ 1 ವರ್ಷಗಟ್ಟಲೆ ಹಳೇದಾಗಿರುವಂತಹ ಬೂದಿ ಇದು. ಹೊಸದಾಗಿರುವಂತಹ ಬೂದಿನ ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಡೇರೆ ಗಿಡ ತುಂಬ ಸೂಕ್ಷ್ಮವಾಗಿ, ಅಂದರೆ ಚಿಕ್ಕ ಗಿಡ ಇರುತ್ತಲ್ಲ, ಹಾಳಾಗಿಬಿಡುತ್ತೆ, ಸುಟ್ಟು ಹೋಗಿಬಿಡುತ್ತೆ ಕೆಲವೊಮ್ಮೆ ಫ್ರೆಶ್ ಆಗಿರುವಂಥ ಬೂದಿ ತೊಗೊಂಡ್ರೆ.
ಫಂಗಸ್ ಎಲ್ಲ ಆಗಲ್ಲ ಬೂದಿನ ಹಾಕ್ರೆ ಅಂತ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೌಡಂಗ್ ಕಾಂಪೋಸ್ಟ್ನ ನಾನು ತೊಗೊಂಡಿದ್ದೀನಿ. ಒಂದು ಪಾಟ್ಗೆ ನಾವು 2 ಮುಷ್ಟಿ ಕೌಡಂಗ್ ಕಾಂಪೋಸ್ಟ್ ಆಗೋಷ್ಟು ಹಾಕ್ಕೊಂಡ್ರೂ ಕೂಡ ಸಾಕಾಗತ್ತೆ. ನಂತರ ಕೂಡ ಇದಕ್ಕೆ ನಾವು ಕಾಂಪೋಸ್ಟ್ನ ಆ್ಯಡ್ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೆ ಪಾಟಿಂಗ್ ಮಿಕ್ಸ್ಗೆ ತುಂಬ ಜಾಸ್ತಿ ಕಾಂಪೋಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದೊಡ್ಡ ಕವರ್ನ ತೊಗೋಬೇಕಾಗತ್ತೆ. ನರ್ಸರಿ ಕವರ್ ತೊಗೊಂಡ್ರೂ ಕೂಡ 14 ಮತ್ತು 16 ಸೈಜಲ್ಲಿ ಇರುತ್ತಲ್ಲ, ಅಷ್ಟು ದೊಡ್ಡ ಕವರ್ನ ತೊಗೋಬೇಕು. ಇಲ್ಲಾಂತಂದರೆ ಈ ರೀತಿ ಅಕ್ಕಿ ಚೀಲ ಕೂಡ ಯೂಸ್ ಮಾಡ್ಕೋಬಹುದು. ಅದ್ರ ತಳಭಾಗಕ್ಕೆ ತರಗಲೆಗಳು ಅಥವಾ ಕಳೆನ ತೆಗೆದುಬಿಟ್ಟು ಒಣಗಿಸಿಟ್ಕೊಂಡಿರ್ತೀವಲ್ಲ, ಬೇಕಾದರೆ ರಿಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ, ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು. ನನಗೆ ಅಡಿಕೆ ಸಿಪ್ಪೆ ಅವೈಲೇಬಲ್ ಇದೆ ಹಳ್ಳಿಯಲ್ಲಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಈ ಕವರ್ಗಳನ್ನೆಲ್ಲ ಸಾಗಿಸೋವಾಗ ಹಗುರವಾಗಿ ಬರುತ್ತೆ. ಇಲ್ಲಾಂತಂದರೆ ಮಣ್ಣನ್ನೇ ಹಾಕಿಬಿಟ್ರೆ ತುಂಬ ಭಾರ ಆಗಿಬಿಡುತ್ತೆ ಸಾಗಿಸೋದಕ್ಕೂ. ಮತ್ತು ಇದು ಕೂಡ ಕಾಂಪೋಸ್ಟ್ ಆಗಿಬಿಟ್ಟು ಚೆನ್ನಾಗಿ ಬೇರೆ ಗಿಡ ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ಒಂದು 1/4% ಕವರ್ಗೆ ನಾನು ಈ ರೀತಿ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ರೆಡಿ ಮಾಡ್ಕೊಂಡಿರೋವಂಥ ಪಾಟಿಂಗ್ ಮಿಕ್ಸ್ನ ಅರ್ಧ ಕವರ್ ಆಗೋವಷ್ಟು ಫಿಲ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡೇರೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಫಿಲ್ ಮಾಡ್ಕೊಂಡ ನಂತರ ನೀಟಾಗಿ ಕವರ್ನ ಒಮ್ಮೆ ಅಲುಗಾಡಿಸ್ಬಿಟ್ಟು ಮತ್ತೆ ಮಣ್ಣನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಂತರ ಬೇರೆ ಗಿಡನ ನಾನು ನೆಟ್ಕೊಳ್ತೀನಿ. ಆಗಲೇ ಹೇಳಿದಾಗೆ 1-2 ಕಟಿಂಗನ್ನು, ಅಂದರೆ ಈ ರೀತಿ ಹಿಳ್ಳಿರುತ್ತಲ್ಲ, ಇದನ್ನು ತೆಗೆದುಬಿಟ್ಟು ಬೇರೆ ಕವರ್ಗೆ ಹಾಕ್ಕೊತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇರೆ ಗಿಡನ ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ಹಾಗೆಯೇ ಹೊಸ ಗಿಡ ರೆಡಿ ಆಗುತ್ತಲ್ಲ, ಇದರಿಂದಾಗಿ ಒಂದಲ್ಲ ಒಂದು ಗಿಡ ನಮಗೆ ಇದ್ದೇ ಇರುತ್ತೆ. ಒಮ್ಮೊಮ್ಮೆ ಗಡ್ಡೆಗಳು ಕೊಳೆಯೋ ಚಾನ್ಸಸ್ ಇರುತ್ತೆ. ಹೊಸ ಗಡ್ಡೆಗಳು ಕೂಡ ಕೊಳ್ತು ಹೋಗಿಬಿಡುತ್ತೆ. ಕೆಲವೊಮ್ಮೆ ಚಿಗುರಿದ ನಂತರ ಕೂಡ ಕೊಳ್ತು ಹೋಗಿಬಿಡುತ್ತೆ. ಬೇರೆ ಗಡ್ಡೆಗಳು ಏನೂ ಆಗಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ತಪ್ಪು ಕಲ್ಪನೆ ಅದು. ಬೇರೆ ಗಡ್ಡೆಗಳು ಕೂಡ ಕೆಲವೊಮ್ಮೆ ಹಾಳಾಗೋಗುತ್ತೆ. ಯಾವ ಗಡ್ಡೆ ಹಾಳಾಗುತ್ತೆ ಇಲ್ಲ ಅಂತ ನಮಗೆ ಖಂಡಿತ ಗೊತ್ತಾಗಲ್ಲ. ಬೇರೆ ಗಡ್ಡೆಗಳು ಚಿಗುರಿದ್ರೂ ಕೂಡ ಹಾಳಾಗುತ್ತೆ. ಒಮ್ಮೊಮ್ಮೆ ಗಟ್ಟಿ ಗಡ್ಡೆ ಇರುತ್ತೆ, ಅದು ಕೂಡ ಚಿಗುರು ಬರಲ್ಲ. ನೋಡಿ, ಈ ರೀತಿ ಬೇರೆ ಗಿಡನ ಮಧ್ಯದಲ್ಲೇ ಇಟ್ಕೊಂಡು ನಂತರ ಮತ್ತೆ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಆಳಕ್ಕೆ ಡೇರೆ ಗಿಡನ ಯಾವುದೇ ಕಾರಣಕ್ಕೂ ನೆಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಒಂದು ಸ್ವಲ್ಪ ಮೇಲ್ಗಡೆ ಇದ್ರೇ ಒಳ್ಳೆಯದು. ತುಂಬ ಕೆಳಗಡೆ ಡೇರೆ ಗಡ್ಡೆಗಳನ್ನು ಇಟ್ಟು ಮಣ್ಣನ್ನು ಕವರ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ನಂತರ ಮೇಲ್ಗಡೆ ಎಲ್ಲ ಮಣ್ಣೆಲ್ಲ ತಾಗ್ತಾ ಇರುತ್ತಲ್ಲ, ಮಣ್ಣು ನೀರೆಲ್ಲ ಸೇರಿಬಿಡತ್ತೆ. ಅದಕ್ಕೇ ಈ ರೀತಿ ಅಡಿಕೆ ಸಿಪ್ಪೆ ಅಥವಾ ತರಗಲೆಗಳನ್ನಾದರೂ ಮುಚ್ಚಿಕೊಂಡು ರೆಡಿ ಮಾಡ್ಕೊಳ್ಬೋದು ಡೇರೆ ಗಿಡಗಳನ್ನು. ನೋಡಿ, ಈ ರೀತಿಯಾಗಿ ನೆಟ್ಕೊಂಡಿದ್ದೀನಿ. ಈ ಚಿಕ್ಕ ಕವರ್ನಲ್ಲಿ ಹಾಕಿರುವಂತಹ ಕಳಿಸಿದ ವರ್ಷ ಹಾಕಿರುವಂತಹ ಕಟಿಂಗ್ಗಳು ಕೂಡ ಗ್ರೋ ಆಗಿದೆ. ಇದರಲ್ಲಿ ಕೂಡ ಕೆಲವೊಮ್ಮೆ ಒಂದೇ ಚಿಕ್ಕ ಗಡ್ಡೆನಲ್ಲಿ ಚಿಗುರು ಬಂದಿರುತ್ತೆ, ಇಲ್ಲ 2-3 ಚಿಕ್ಕ ಚಿಕ್ಕ ಗಡ್ಡೆಗಳು ರೆಡಿಯಾಗಿರುತ್ತೆ ಒಂದು ವರ್ಷಕ್ಕೆ ಅಷ್ಟೇ. ತುಂಬ ದೊಡ್ಡ ಗಡ್ಡೆಗಳೆಲ್ಲ ರೆಡಿಯಾಗಿರಲ್ಲ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ರೆಡಿಯಾಗಿರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಚಿಕ್ಕ ಗಡ್ಡೆಗಳು ಕೂಡ ರೆಡಿಯಾಗಿರುತ್ತೆ. ಇದನ್ನೇ ಚಿಗುರಿರುತ್ತೆ. ನನ್ನ ಹತ್ರ ಈ ವರ್ಷ ಅಕ್ಕಿ ಚೀಲಗಳು ಸಂಖ್ಯೆ ಕೊರತೆ ಇರೋದ್ರಿಂದ ನಾನು ನರ್ಸರಿ ಕವರ್ಗಳನ್ನೇ ಹಾಕ್ಕೊಂಡಿದ್ದೀನಿ. 14 ಸೈಜ್ ಕವರ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ 4 ವರ್ಷ ಅಂತೂ ಬರುತ್ತೆ ಒಂದು ಕವರ್ನ ಹಾಕ್ಕೊಂಡ್ರೆ. ನಾವು ಇಡುವಂಥ ಪ್ಲೇಸ್ ಯಾವ ರೀತಿಯಾಗಿರುತ್ತೆ ಅಂದರೆ, ಬೇರೆ ಗಿಡ ಸೀಸನ್ ಮುಗಿಯುತ್ತಲ್ಲ, ನಂತರ ನಾವು ತುಂಬ ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲೇ ಇಟ್ಕೊಂಡ್ರೆ ಈ ಕವರ್ಗಳೆಲ್ಲ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ನೋಡಿ, ಈ ರೀತಿ ಈ ಗಡ್ಡೆನ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ನೆಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ತುಂಬ ಕೆಳಗಡೆ ಆಳಕ್ಕೆ ಹಾಕ್ಕೊಂಡು ಬೇರೆ ಗಿಡಗಳನ್ನು ನೆಟ್ಕೊಳ್ಳಲ್ಲ. ಇದು ಕೂಡ ಅಡಿಕೆ ಸಿಪ್ಪೆಯಿಂದ ಕವರ್ ಮಾಡಿಬಿಟ್ಟು ಮಳೆನಲ್ಲೇ ಇಟ್ಕೊಂಡಿದ್ದೀನಿ. ಒಂದು ಮಳೆ ಬರ್ತಾಯಿದೆ, ತುಂಬ ಚೆನ್ನಾಗಾಗುತ್ತೆ. ಈಗ 4 ದಿನ ಆಯಿತು, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬರ್ತಾಯಿದೆ. ಮಳೆಗಾಲದಲ್ಲಿ ದಾಸವಾಳ ಗಿಡಗಳ ಆರೈಕೆ, ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಫರ್ಟಿಲೈಸರ್ಗಳನ್ನು ಹಾಕ್ಕೊಳ್ಬೇಕು ಅನ್ನೋದ್ರ ಡೀಟೇಲ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ, ದಯವಿಟ್ಟು ನೋಡಿ ಫ್ರೆಂಡ್ಸ್. ಇದು ನಾನು ಕಳೆದ ವರ್ಷ ಕವರ್ನಲ್ಲಿ ಗ್ರೋ ಮಾಡ್ಕೊಂಡಿರುವಂತಹ ಡೇರೆ ಗಡ್ಡೆಗಳು ಈಗ ಚಿಗುರಿದೆ. ಆ ಕವರ್ನಲ್ಲಿ ನಾವು ಆ ಕಡೆ ಈ ಕಡೆ ಮಾಡುವಾಗ ಮಣ್ಣುಗಳೆಲ್ಲ ಕೆಳಗೆ ಹೋಗಿರುತ್ತೆ, ಅಂದರೆ ಮಳೆ ನೀರಿನ ಜೊತೆಗೇ ಕೆಲವಷ್ಟು ಮಣ್ಣುಗಳು ತೊಳೆದು ಹೋಗಿರುತ್ತೆ. ಆಗ ಮಣ್ಣೆಲ್ಲ ಕೆಳಗಾಗಿರುತ್ತೆ. ಅದಕ್ಕೆ ಈ ಗಿಡನ ಕೂಡ ನಾವು ರಿಪೋರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಇದೇ ಕವರ್ ಚೆನ್ನಾಗೇ ಇರುತ್ತೆ, ಆದರೆ ಮಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ. ಕೆಳಗೆ ಅಡಿಕೆ ಸಿಪ್ಪೆ ಹಾಕಿರ್ತೀವಲ್ಲ, ಇದು ಕಾಂಪೋಸ್ಟಾಗಿ ಕೂಡ ಹೋಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಪೂರ್ಣ ಮಣ್ಣನ್ನು ತೆಗೆದುಬಿಟ್ಟು ಕೂಡ ಮತ್ತೆ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಬೇರೆ ಗಡ್ಡೆಗಳನ್ನು ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಂಡು
ಮತ್ತು ನಾವು ರೆಡಿ ಮಾಡ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಸ್ ಕೂಡ ಇದಕ್ಕೇ ಆ್ಯಡ್ ಮಾಡಿಕೊಂಡು ಈ ಗಿಡನ ಮತ್ತೆ ನೆಟ್ಕೊಳ್ಬೋದು. ಡೇರೆ ಗಿಡಗಳ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಗಿಡ ಒಂಥರ ಫ್ರೆಶ್ ಆಗಿ ಬರುತ್ತೆ. ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಬೇರೆಲ್ಲ ಮೇಲ್ಗಡೆ ಬಂದಂಗೆ ಆಗುತ್ತೆ. ಅದ್ರ ಮೇಲ್ಗಡೆನೇ ಮಣ್ಣು ಹಾಕ್ಬಿಟ್ವಿ ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಅರ್ಧ ಕವರಾದರೂ ಮಣ್ಣಿದೆ ಅಂತಂದರೆ ಅದ್ರ ಮೇಲ್ಗಡೆನೇ ಬೇಕಾದರೆ ಮಣ್ಣನ್ನು ಹಾಕ್ಕೊಂಡು ಅಡಿಕೆ ಸಿಪ್ಪೆನ ಮುಚ್ಕೋಬೋದು. ಇಲ್ಲ ಅಂತಂದರೆ ಇದೇ ರೀತಿ ಎಲ್ಲ ಕವರ್ನೂ ಕೂಡ ರಿಪೋರ್ಟ್ ಮಾಡ್ಕೊಳ್ಳಿ. ಗಿಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇದರಲ್ಲೂ ಕೂಡ ಅಷ್ಟೇ ಅರ್ಧಕ್ಕಿಂತ ಜಾಸ್ತಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಾನು ನಂತರ ಗಿಡನ ನೆಟ್ಕೊಳ್ತೀನಿ. ನೋಡಿ ಈ ರೀತಿ ಗಡ್ಡೆನ ಇಟ್ಬಿಟ್ಟು ನಂತರ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಅಡಿಕೆ ಸಿಪ್ಪೆನ ಮುಚ್ಕೋಬೇಕಾಗತ್ತೆ. ಮಳೆ ಬರ್ತಾಯಿದ್ರೆ ತುಂಬ ಒಳ್ಳೆಯದು ಈ ರೀತಿ ಕೆಲಸಗಳನ್ನು ಮಾಡುವಾಗ. ಇಲ್ಲಾಂತಂದರೆ ಗಡ್ಡೆಗಳೆಲ್ಲ ಒಂಥರ ಬಾಡ್ತಾ ಇರುತ್ತೆ. ಡೈಲಿ 2 ಟೈಮ್ ನೀರು ಹಾಕಿದ್ರೂ ಕೂಡ ಬಾಡುತ್ತೆ. ಡೇರೆ ಗಿಡಗಳಿಗೆ ತುಂಬಾ ಮಳೆನಲ್ಲೇ ಇರುವಂತಹ ಗಿಡಗಳಾಗಿರೋದ್ರಿಂದ ತುಂಬಾ ಮಳೆ ಬೇಕಾಗುತ್ತೆ. ಮಳೆ ಬಿದ್ದಷ್ಟು ಡೇರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ 2 ಗಡ್ಡೆಗಳು ಸಿಕ್ಕಿತ್ತಲ್ಲ ನನಗೆ. ನಾನು ಒಂದು ಗಡ್ಡೆನ ಒಂದು ಕವರಲ್ಲಿ, ಮತ್ತೊಂದು ಗಡ್ಡೆನ ಮತ್ತೊಂದು ಕವರ್ನಲ್ಲಿ ಹಾಕಿ 2 ಗಿಡನ ರೆಡಿ ಮಾಡ್ಕೊತೀನಿ. ಈ ಗಡ್ಡೆನ ಮತ್ತೊಂದು ಕವರ್ಗೆ ಹಾಕ್ಕೋತೀನಿ. ನೋಡಿ ಈ ರೀತಿಯಾಗಿ ಡೇರೆ ಗಿಡಗಳನ್ನು ರಿಪೋರ್ಟ್ ಮಾಡ್ಕೋಬೋದು. ತುಂಬ ಗಿಡಗಳನ್ನು ನಾನು ಆಲ್ರೆಡಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ರಿಪೋರ್ಟ್ ಮಾಡಬೇಕಾಗಿರುವಂತಹ ಗಿಡಗಳು ಕೂಡ ತುಂಬಾ ಇದೆ. ಬೇರೆ ಗಡ್ಡೆಗಳನ್ನು ಯಾವ ರೀತಿ ಸೇವ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ನಲ್ಲ ಸೀಸನ್ ಮುಗಿದ ಮೇಲೆ. ಅದರಿಂದ ನನ್ನ ಗಿಡಗಳಲ್ಲಿ ತುಂಬ ಗಡ್ಡೆಗಳೇನೂ ಹಾಳಾಗಿಲ್ಲ. ಈ ವರ್ಷ ಗಡ್ಡೆಗಳಲ್ಲಿ 1-2 ಜಾತಿಯ ಗಡ್ಡೆಗಳಷ್ಟೇ ಹಾಳಾಗಿರುವಂಥದ್ದು. ತುಂಬ ಗಡ್ಡೆಗಳನ್ನು ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕೆಲವೊಂದು ಡೇರೆ ಗಿಡಗಳು ಸ್ವಲ್ಪ ದೊಡ್ಡ ಆಗಿಬಿಟ್ಟಿದೆ, ಅಂದರೆ ಮೊದಲಿನ ಮಳೆಗೆ ಚಿಗುರು ದೊಡ್ಡ ಆಗಿಬಿಟ್ಟಿದೆ. ಕೆಲವೊಂದು ಡೇರೆ ಗಡ್ಡೆಗಳು ಜಸ್ಟ್ ಈಗ ಚಿಗುರ್ತಾ ಇದೆ. ಇವುಗಳನ್ನೆಲ್ಲ ನಾನು ಇನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ಕಳೆದ ವರ್ಷ ಹಾಕಿರುವಂತಹ ಅಂದರೆ ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿದ್ದೀನಿ. ಅವುಗಳೆಲ್ಲ ನೋಡಿ ಚಿಗುರ್ತಾ ಇದೆ. ದೊಡ್ಡ ಕವರ್ಗೆ ಇವುಗಳನ್ನು ಕೂಡ ರಿಪೋರ್ಟ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬರಿದ್ದರೆ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾಪಿ ಗಾರ್ಡನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.